ಒಕ್ಕಲಿಗ ಸಂಘದ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿ ಅಕ್ರಮ ಆರೋಪ, ಲಂಚಾವತಾರವನ್ನ ಸಾಬೀತು ಮಾಡೋ ಸಾಕ್ಷಿಗಳನ್ನ ಕೊಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋನಪ್ಪ ರೆಡ್ಡಿ ಹೇಳ್ತಾ ಇದ್ದಾರೆ. ನೇಮಕಾತಿ ಬಗ್ಗೆ ಜಾಹೀರಾತು ನೀಡದೆ ದುಡ್ಡು ಕೊಟ್ಟವರಿಗೆ ಕೆಲಸ ಕೊಟ್ಟಿದ್ದಾರೆ, ಕುಟುಂಬಸ್ಥರಿಗೆ, ನೆಂಟರಿಗೆ ಮತ್ತು ಹಣ ಕೊಟ್ಟವರಿಗೆ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಬಳಿ ಸಾಕ್ಷ್ಯಗಳಿವೆ ಅಂತ ಕೋನಪ್ಪ ರೆಡ್ಡಿ ಹೇಳ್ತಾ ಇದ್ದಾರೆ. ಸಂಘದ ನಿರ್ದೇಶಕರಾಗಿರುವಂಥ ಕೋನಪ್ಪ ರೆಡ್ಡಿ ಸರ್ ಇದ್ದಾರೆ ನಮ್ಮ ಜೊತೆ ಮಾತಾಡೋಣ. ಆ್ಯಕ್ಚುಲಿ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಕಂಪ್ಯೂಟರ್ ಆಪರೇಟ್ಸ್, ಮುಖ್ಯವಾಗಿ ಹಾಸ್ಪಿಟ್ಲಿಗೆ ಕಂಪ್ಯೂಟರ್ ಆಪರೇಟ್ಸ್ ತಗೋಬೇಕು ಅಂತೇಳಿ 17/9/2025 18 ಜನರನ್ನ ತೆಗೆದುಕೊಳ್ಳುವಂಥ ತೀರ್ಮಾನವಾಯಿತು. ನಮ್ಮಲ್ಲಿ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತಿದೆ. ಮೊದಲು IAS ಆಫೀಸರು ಅಡ್ಮಿನಿಸ್ಟ್ರೇಟರ್ ಇದ್ದಾಗ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ಯಾವುದೇ ಒಂದು ಹುದ್ದೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ನೀಡಬೇಕು. ಯಾವ ಹುದ್ದೆ, ಅದಕ್ಕೆ ಕನಿಷ್ಠ ವಿದ್ಯಾರ್ಹತೆ ಏನು, ವಯೋಮಿತಿ ಏನು, ಅನುಭವ ಏನು, ಹೀಗೆ 10 ಹಲವು ನಿಬಂಧನೆಗಳನ್ನು ಹಾಕಿ ನಾವು ನೇಮಕಾತಿ ಮಾಡಬೇಕು. ಅದು ನೇಮಕಾತಿ ನಿಯಮ. ಇದು ಯಾವುದನ್ನು ಲೆಕ್ಕಕ್ಕಿಡದೆ ತನ್ನ ಕುಟುಂಬಸ್ಥರಿಗೆ, ತನ್ನ ನೆಂಟರಿಗೆ, ದುಡ್ಡು ಕೊಟ್ಟವರಿಗೆ ಇದನ್ನು ನೇಮಕಾತಿ ಪತ್ರಗಳನ್ನ ಯಾವ ಜಾಹೀರಾತೂ ಇಲ್ಲ, ಅರ್ಜಿಗಳನ್ನು ಆಹ್ವಾನಿಸಿಲ್ಲ, ಅರ್ಹತಾ ಪಟ್ಟಿಯನ್ನು ತಯಾರು ಮಾಡಲಿಲ್ಲ, ಸಂದರ್ಶನಕ್ಕೂ ಕರೆಯಲಿಲ್ಲ, ಯಾವ ಒಂದು ಎಜುಕೇಷನ್ನ ಕನಿಷ್ಠ ಇದನ್ನು ಇದು ಮಾಡಲಿಲ್ಲ. ಹೀಗೆ ಮಾಡಿ 17ರ ಬದಲು 40 ಚಿಲ್ಲರೆ ಉದ್ಯೋಗಗಳನ್ನು ತಗೊಂಡಿದ್ದಾರೆ. ಆ ಕಂಪ್ಯೂಟರ್ ಆಪರೇಟರ್ ಅಂತ ಅಲ್ಲಿ ತೀರ್ಮಾನ ಆಗಿದ್ದರೆ ಇಲ್ಲಿ SDA ಬಾರ್ ಕಂಪ್ಯೂಟರ್ ಆಪರೇಟರ್ ಅಂತ ಮಾಡ್ತಾರೆ. ಯಾಕೆಂದರೆ ಕಂಪ್ಯೂಟರ್ ಜ್ಞಾನ ಇಲ್ಲದೆ ಇರೋ ನೀವು ತಗೋಬೇಕಲ್ಲ. ಇವರ ಮನೆಗಳಲ್ಲಿ ವಿಲೇವಾರಿ ಆಗದೇ ಇರುವಂಥ ಕಸದ ಸಮಾನ ಇರತಕ್ಕಂಥ ಕನಿಷ್ಠ ಜ್ಞಾನವೂ ಇಲ್ಲದೆ ಇರತಕ್ಕಂಥವ್ರನ್ನ ತಂದು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನೇಮಕಾತಿ. ನಾವು ಯಾರೊಬ್ಬರು ಕೂಡ ಬಾಯಿ ತೆಗಿಯೋಕ್ಕಾಗಲ್ಲ. ನಾವು ಕಾನೂನು ದೊಡ್ಡವರು ಅಲ್ಲ. ಒಂದು ಏನು ನೇಮಕಾತಿ ಬಗ್ಗೆ. ಎರಡನೇದು, ನೇಮಕಾತಿ ನಿಯಮಗಳನ್ನೇನು ಪಾಲನೆ ಮಾಡಿಲ್ವಲ್ಲ ಒಂದೂ ಕೂಡ. ಯಾವ ಪೇಪರಲ್ಲಿ ಜಾಹೀರಾತು ಕೊಟ್ಟಿದ್ದೀರಿ, ಎಲ್ಲಿ ಅರ್ಜಿ ತಗೊಂಡಿದ್ದೀರಿ, ನಿಮ್ಗೆ ಈಗಾಗಲೇ ತೋರಿಸಿದೆ. ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಲಂಚ ಅವತಾರಕ್ಕೆ ಆಡಿಯೋಗಳಿವೆ, ವಿಡಿಯೋಗಳಿವೆ. ಏನು ಹೇಳಿ, ಸಮಯ ಬಂದಾಗ ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ, ನಮಗೆ ಫಾರ್ವರ್ಡ್ ಮಾಡಲಿಲ್ಲ. ಹೀಗೆ ದಿನ ದುಡ್ಡು ಬಂದಂಗೆಲ್ಲ ಆರ್ಡರ್ ಕೊಡ್ತಾ ಇದ್ದಾರೆ ಹೊರತು ಏನು ಹೇಳಿ ಲಿಸ್ಟ್ ತಯಾರು ಮಾಡಿ ಲಿಸ್ಟ್ ಅನೌನ್ಸ್ ಮಾಡಲಿಲ್ಲ. ಫೇಸ್ಡ್ ಮ್ಯಾನರ್ ನಿಮಗೊಂದು ಲೆಟರ್ ಕಳಿಸಿದ್ದೀನಿ ಇಂಗ್ಲೀಷಲ್ಲಿ. ನಾವು ಯಾರಿಗೆ ಕೊಟ್ಟಿರೋದು, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಗೂ DR ಕೊಟ್ಟಿರೋದು. ಅದರಲ್ಲಿ ಯಾವ್ಯಾವ ಡೇಟ್ ಫೇಸ್ ವೈಸ್ ಅಂತಲೇ ಬರೆದಿದ್ದೀವಿ. ನೇಮಕಾತಿ ಆದೇಶಗಳು ನನ್ನ ಹತ್ರ ಇವೆ. ಆ ನೇಮಕಾತಿ ಆದೇಶಗಳು ಕೊಡ್ತೀನಿ. ನೀವು ಯಾವ್ಯಾವ ದಿನ ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದೆ ಅಂದರೆ ದುಡ್ಡು ಬಂದಾಗೆಲ್ಲ ಕೊಡ್ತಾ ಇರೋದು. ಪ್ರತ್ಯಾರೋಪ, ಮೊರಾಲಿಟಿ, ಅಧಿಕಾರ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಭ್ರಷ್ಟಾಚಾರ ನಡೆದಿದೆ, ಹಣಕಾಸಿನ ನಡೆದಿದೆ ಅಂದರೆ ಇದೊಂದು ತನಿಖೆ ಆಗಬೇಕು ಅನ್ನುವಂಥದ್ದು. ಯಾವ ರೀತಿ ತನಿಖೆಗೆ ಆಗ್ರಹಿಸ್ತೀರಿ? ಕಂಪ್ಲೇಂಟ್ ಏನಾದರೂ ಕೊಡಿ. ಒಂದು ನಿಮಿಷ, ನಿಮಗೆ ಯಾವ ರೀತಿ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಸಾಕ್ಷ್ಯಾಧಾರಗಳಿವೆ, ದಾಖಲಾತಿಗಳಿವೆ. ನ್ಯಾಯಾಲಯಕ್ಕೂ ಕೂಡ ನಾವು ಕೋರ್ತಾ ಇದ್ದೀವಿ. ನ್ಯಾಯಾಲಯದಲ್ಲೂ ಕೂಡ ದಾವೆ ಹೂಡ್ತಾ ಇದ್ದೀವಿ. ಹಿಂಗೆಲ್ಲ ಭ್ರಷ್ಟಾಚಾರ ನಡೆದಿದೆ, ಇದರ ಬಗ್ಗೆ ತನಿಖೆ ನಡೀಬೇಕು, ಈ ಭ್ರಷ್ಟರ ಬಗ್ಗೆ ಶಿಕ್ಷೆ ಆಗಬೇಕು ಅಂತ ನಾವೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲು ತಯಾರು ನಡೆಯುತ್ತಾ ಇದ್ದೀವಿ. ಈಗೆಲ್ಲ ನಾವು ಸೇರಿದ್ದು ಕೂಡ ಅದಕ್ಕೆ. ನಿರ್ದೇಶಕರಾಗಿರುವಂಥ ಕೋನಪ್ಪ ರೆಡ್ಡಿ ಅವರು ಹೇಳುವಂಥದ್ದು. ಕ್ಯಾಮರಾಮನ್ ಮುನಿಯ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.